Hi everyone, welcome back to my channel. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾನೆ. ನಾನಿವತ್ತು ವೆಜಿಟೇಬಲ್ಸ್ ಗೀ ರೈಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದಕ್ಕೂ ಮುಂಚೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಇಟ್ಕೊಂಡಿದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲನ್ನು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಏಕೆಂದರೆ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಮೊದಲೇ ತಲುಪುತ್ತೆ. ಅದಕ್ಕೋಸ್ಕರ ಹಾಗೆ ಒಂದು ವಿಡಿಯೋ ನೋಡಾದಮೇಲೆ ಲೈಕ್ ಮಾಡಿ ಇಷ್ಟ ಆದಲ್ಲಿ, ಹಾಗೆ ಮಾಡ್ಕೊಂಡು ಮನೆಯಲ್ಲಿ ರುಚಿಕರವಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಅಂತ ನೋಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಇವ್ರಿಗೂ ಕೂಡ ಶೇರ್ ಮಾಡಿ, ಅವರು ಒಂದು ಸಲ ಟೇಸ್ಟ್ ನೋಡಲಿ ಅಂತ ಭಾವಿಸ್ತೇನೆ. ನಾನಿವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೇನೆ. ನಾನಿಲ್ಲಿ 1 ಇಡೀ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ನೂಕೋಲ್, ಹಾಗೆ ಒಂದು 2 ಆಲೂಗೆಡ್ಡೆ, ಒಂದು 4ರಿಂದ 5 ಬೀನೀಸ್, 4 ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್, ಹಾಗೆ ಒಂದು ಕ್ಯಾಪ್ಸಿಕಮ್ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು. ಹಾಗೆ ನಾನು ಗೀ ರೈಸ್ ಮಾಡ್ತಾ ಇರೋದ್ರಿಂದ ನಾನು ಇದರಲ್ಲಿ 1 ಕಪ್ ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ, ನಂದಿನಿ ತುಪ್ಪ. ನೀವು ಎಣ್ಣೆ ಬಳಸಿ ಕೂಡ ಮಾಡ್ಕೊಬೋದು, ತುಪ್ಪ ತಿನ್ನಲಿಲ್ಲ ಅಂತ ಅಂದವರು. ಹಾಗಾಗಿ ನಾನಿಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಲವಂಗ, ಒಂದು ಏಲಕ್ಕಿ, ಹಾಗೆ ಕಲ್ಲುವ ಸ್ವಲ್ಪ, ಹಾಗೆ ಒಂದು ಸ್ಟಾರ್ ಮೊಗ್ಗು, ಹಾಗೆ ಸೋಂಪು ಕಾಳುಗಳು ಅರ್ಧ ಟೀ ಸ್ಪೂನ್, 2 ಮರಾಠ ಮೊಗ್ಗು, 2 ದಾಲ್ಚಿನ್ನಿ ತೊಗೊಂಡಿದ್ದೀನಿ, ಹಾಗೆ ಪಲಾವ್ ಎಲೆ ಒಂದನ್ನು ಈ ಥರ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧದಷ್ಟು ಹಸಿರು ಬಟಾಣಿ, ಹಾಗೆ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಬಂದು ಕೊಕೊನಟ್ ಆಯಿಲು, ಇದು ತೆಂಗಿನಕಾಯಿನ ಹಾಲು 1 ಕಪ್ ತೊಗೊಂಡಿದ್ದೀನಿ. ಅಂದರೆ ಒಂದು ಕಾಯಲ್ಲಿ ಅರ್ಧ ಭಾಗದಷ್ಟು ಯೂಸ್ ಮಾಡಿ ಇದನ್ನು ಆಡಿಸಿ ಈ ಥರ ಪೇಸ್ಟ್ ಮಾಡಿ ಸೋದಿಸಿ ಇಟ್ಕೊಂಡಿರೋದು. ಹಾಗೆ ನಾನಿಲ್ಲೊಂದು ಪೇಸ್ಟ್ ತಯಾರಿಸಿದ್ದೀನಿ. ಇದೇನು ಪೇಸ್ಟಪ್ಪ ಅಂದರೆ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನುಣ್ಣಗೆ ಪೇಸ್ಟ್ ಮಾಡಿಲ್ಲ. ಹಾಗೆ ಇಲ್ಲಿ ಒಂದು 3 ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ಮೊದಲನೇದಾಗಿ ತೋರಿಸ್ತೀನಿ. ನಾನು ಕುಕ್ಕರನ್ನು ಬಿಸಿಗಿಟ್ಟಿದ್ದೀನಿ, ಹಾಗೆ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದು ಸಂಪೂರ್ಣವಾಗಿ ಹಾಕ್ಕೊಬೇಕು. ನಾನಿವಾಗ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪೈಸಸ್ ಇದು 1 ನಿಮಿಷ ಫ್ರೈ ಆಗಬೇಕು. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ನೆಕ್ಸ್ಟು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಗೋಲ್ಡನ್ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ. ಈ ಸಾಫ್ಟಾಗಿ ಬೆಂದಿದೆ. ನೆಕ್ಸ್ಟ್ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಫ್ರೈ ಆಗಿದೆ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಆ್ಯಡ್ ಮಾಡಿ ಒಂದು ಅರ್ಧ ನಿಮಿಷದಷ್ಟು ಈ ಥರ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಆಯಿಲಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ. ಸಾರಿ, ತುಪ್ಪ ಹಾಕಿರೋದ್ರಿಂದ ನನಗೆ ಆಯಿಲ್ ಅಂತಲೇ ಬರ್ತಾಯಿದೆ ಬಾಯಿನಲ್ಲಿ. ತುಪ್ಪದಲ್ಲಿದ್ದು ಫ್ರೈ ಆಗಬೇಕು. ಒಂದು ನಿಮಿಷದಷ್ಟು ಫ್ರೈ ಆಗಬೇಕಿದು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿದ್ವಲ್ಲ ಅದು ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಫ್ರೈ ಆಗಿದೆ. ಇವಾಗ ನಾನು ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದೇ ತರಕಾರಿ ಹಾಕಿ ಅಂತ ಹೇಳಿದ್ರೆ, ಯಾವ ತರಕಾರಿನಾದರೂ ಹಾಕ್ಬೋದು, ಆದರೆ ನಮ್ಮ ಮನೆಯಲ್ಲಿ ಈ ತರಕಾರಿ ಇರೋದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ಮತ್ತು ಕಾಲಿಫ್ಲವರ್ ಆ ಥರ ತರಕಾರಿಗಳನ್ನ ಹಾಕ್ಕೊಂಡು ನೀವು ಮಾಡ್ಕೊಬೋದು. ನೆಕ್ಸ್ಟ್ ಇದು ತರಕಾರಿ ಎಲ್ಲ ಫ್ರೈ ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಮುಂಚೆ ಉಪ್ಪು ಇನ್ಫಾರ್ಮೇಷನ್ ಕೊಡಲಿಲ್ಲ, ಸಾರಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಒಂದು 5 ನಿಮಿಷ. ನಾನು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ತೇನೆ.
ಹಾಗೆ ಮಧ್ಯ ಮಧ್ಯದಲ್ಲಿ ಹೀಗೆ ತಿರುಗಿಸ್ಕೊಳ್ತಾ ಇರಬೇಕು. ಈ ರೀತಿಯಾಗಿ ಇವಾಗ ತರಕಾರಿ ಎಲ್ಲ ಫ್ರೈ ಆಗಿದೆ, ಉಪ್ಪು ಕೂಡ ಹಿಡ್ಕೊಂಡಿದೆ. ಈ ಟೈಮ್ನಲ್ಲಿ ನಾನು ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಹಸಿ ಥರ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಒಮ್ಮೆ ನೀವು ತಿನ್ನಿ, ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗಳಿಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೊಂದು ನಿಮಿಷ ಫ್ರೈ ಆದರೆ ರೆಡಿ ಆಗುತ್ತೆ ಇದು. ನೆಕ್ಸ್ಟ್ ನಾವು ಕೊಕೊನಟ್ ಮಿಲ್ಕ್ನ ಆ್ಯಡ್ ಮಾಡ್ತೇನೆ. ಇವಾಗ ಕೊಕೊನಟ್ ಹಾಲನ್ನ ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ 1.5 ಕಪ್ ಅಕ್ಕಿ ತೊಗೊಂಡಿದ್ದೆ. ನಾನು ಇದರಲ್ಲಿ 3 ಗ್ಲಾಸ್ ನೀರನ್ನ ಹಾಕ್ಕೊಳ್ತೀನಿ. ನಾನು ಮೊದಲನೇದಾಗಿ 1 ಕಪ್ಪು ಕೊಕೊನಟ್ ಹಾಲು ಹಾಕೋದ್ರಿಂದ ನಾನು ಇದರಲ್ಲಿ 2 ಗ್ಲಾಸ್ನ ಬಿಸಿನೀರಿಗೆ ಇಟ್ಕೊಂಡಿದ್ದೀನಿ. ಇದು ಇದರಲ್ಲಿ ಚೆನ್ನಾಗಿ 1-2 ಕುದಿ ಬರಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ಇದನ್ನು. ಇವಾಗಿದು ಕುದೀತಾ ಇದೆ. ನೆಕ್ಸ್ಟ್ ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ನಾವು ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಹಾಕ್ಕೊಬೇಕು. ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ, ನಾನಿವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದು ಮಳ್ತಾ ಇದೆ. ಈ ಟೈಮ್ನಲ್ಲಿ ನಾನು ಇವಾಗ ತಾನೇ ತೊಳೆದಿಟ್ಕೊಂಡಿದ್ದೀನಿ ರೈಸ್ನ, ಯಾವುದೇ ರೀತಿ ನೆನೆ ಹಾಕಿಲ್ಲ. ಇದನ್ನು ನಾನು ಇದರಲ್ಲಿ ಹಾಕ್ಕೊಳ್ತೇನೆ. ರೈಸನ್ನು ಆ್ಯಡ್ ಮಾಡಿದ್ದೇನೆ. ಇವಾಗ ಇದನ್ನು ಒಂದು ಮಿಕ್ಸ್ ಕೊಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ನಾವು ಒಂದು 80% ಆಗೋ ತನಕ ಬೇಯಿಸ್ಕೊಬೇಕು. ನಾನು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಥರ ಇದು ಒಂದು 50% ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ಹೀಗೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಇದು 80% ಆಗಿದೆ. ನೆಕ್ಸ್ಟ್ ಇದನ್ನು ದಮ್ ಕಟ್ಟಲಿಕ್ಕೆ ಇಡ್ತೀನಿ. ಅದಕ್ಕೂ ಮುಂಚೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಆ ತುಪ್ಪದ ಫ್ಲೇವರು, ಆ ಪುದೀನ ಎಲ್ಲ ಹಾಗೆ ಘಮ ಅಂತ ಇದೆ. ಇದೊಂದು ಮಿಕ್ಸ್ ಕೊಟ್ಕೊಂಡ್ಬಿಡೋಣ. ನೆಕ್ಸ್ಟು ಲೋ ಫ್ಲೇಮಲ್ಲಿಟ್ಟು ನಾವು ಇದನ್ನು ಒಂದು 10 ಮಿನಿಟ್ಸ್ ದಮ್ಗೆ ಇಟ್ಬಿಡ್ತೇನೆ. ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ಒಂದು ಭಾರವಾಗಿರೋಂಥ ಕುಕ್ಕರನ್ನು ಇಡ್ತಾಯಿದ್ದೀನಿ. ರೈಸ್ ಮಾಡಿದ್ದೆ, ಹಾಗೆ ಫ್ಲೇಮ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸಂಪೂರ್ಣವಾಗಿ ವೆಜಿಟೇಬಲ್ ಗೀ ರೈಸ್ ರೆಡಿ ಇದೆ. ನೋಡ್ತಾ ಇರ್ಬೋದು, ಕಲರ್ ಕೂಡ ವೈಟ್ ಇದೆ, ಲೈಟಾಗಿ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ನಿಮ್ಗೆ ಆವಾಗಲೇ ಹೇಳ್ತಾ ಇರ್ತೀನಿ, ಕಳೆದ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ನಾನು ಯಾವುದೇ ಒಂದು ಇದು ಮಾಡಿದ್ರು ನಾನು ಕುಕ್ಕರಲ್ಲಿ ರೈಸ್ನ ಲಿಡ್ನ ಕ್ಲೋಸ್ ಮಾಡಿ ವಿಸಲ್ ಹೊಡ್ಸ್ಕೊಳ್ಳಲ್ಲ, ಹಿಂಗೆ ಓಪನ್ ಕುಕ್ಕರಲ್ಲೇ ಮಾಡ್ಕೊಳ್ಳೋದು. ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್.